ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇವತ್ತು ನಾವು ಸತ್ಯವೇದದಲ್ಲಿ ಆದಿಕಾಂಡ 39ನೇ ಅಧ್ಯಾಯ 11ರಿಂದ 20 ವಚನ 9 ವಚನ ನಾವು ಧ್ಯಾನ ಮಾಡಕ್ ಹೋಗ್ತೀವಿ. ನನ್ನ ಜೊತೆ ನೀವು ಓದ್ರಿ. ಯೋಸೇಫನು ಸೆರೆಯಲ್ಲಿ ಇರಬೇಕಾಯ್ತು. ಈಗ ಓದಿಕೊಳ್ಳಲ್ವಾ? ಈಗಿರಲು ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯವರಲ್ಲಿ ಯಾರು ಒಳಗೆ ಇಲ್ಲದಿರುವಲ್ಲಿ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು. ಅವನು ತನ್ನ ಬಟ್ಟೆಯನ್ನು ನನ್ನ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಹೋದನಲ್ಲ ಎಂದು ಆಕೆ ನೋಡಿ ಮನೆಯ ಸೇವಕರನ್ನು ಕರೆದು ಅವರಿಗೆ, ನೋಡಿರಿ, ನನ್ನ ಯಜಮಾನರು ಒಬ್ಬ ಇಬ್ರಿಯನನ್ನು ನಮ್ಮೊಳಗೆ ಸೇರಿಸಿ ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿದ್ದಾರೆ. ಅವನು ನನ್ನನ್ನು ಮಾನಭಂಗ ಪಡಿಸುವುದಕ್ಕೆ ನನ್ನ ಹತ್ತಿರ ಬಂದನು. ನಾನು ಗಟ್ಟಿಯಾಗಿ ಕೂಗಿಕೊಂಡೆನು. ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳಿಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿ ಅವನ ದಣಿಯ ಮನೆಗೆ ಬರುವ ತನಕ ಬಟ್ಟೆಯನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಳು. ಪತಿ ಬಂದಾಗ ಆಕೆ ಅದೇ ಮಾತನ್ನು ಹೇಳಿ ಅವನಿಗೆ, ನೀನು ನಮ್ಮಲ್ಲಿ ಸೇರಿಸಿಕೊಂಡ ಇಬ್ರಿಯ ಸೇವಕನು ನನ್ನ ಮಾನಭಂಗ ಪಡಿಸುವುದಕ್ಕೆ ನನ್ನ ಬಳಿಗೆ ಬಂದನು. ನಾನು ಕೂಗಿಕೊಂಡೆನು. ಕೂಗುತ್ತಲೇ ಅವನು ತನ್ನ ಬಟ್ಟೆಯನ್ನು ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿದಳು. ನಿನ್ನ ಸೇವಕನು ಈ ಮೇರೆಗೆ ನನಗೆ ಮಾಡಿದನೆಂಬುದಾಗಿ ಆಕೆ ಹೇಳಿದ ಮಾತುಗಳನ್ನು ಯೋಸೇಫನ ದಣಿಯು ಕೇಳಿ ಬಹಳ ಸಿಟ್ಟುಕೊಂಡು ಅವನನ್ನು ಹಿಡಿಸಿ ಅರಸನು ಸೆರೆಯವರನ್ನ ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಗಿತ್ತು. ಈಗ ಇಲ್ಲಿ ಯೋಸೇಫನಿಗೆ 20 ವಯಸ್ಸು. ಇಂಥ ಒಂದು ಸಂದರ್ಭದಲ್ಲಿ ಅವನಿಗೆ ದೇಹದಲ್ಲಿ ಬದಲಾವಣೆ ಉಂಟಾಗುವಂತ ಸಂದರ್ಭದಲ್ಲಿ ಈಗ ಅವನಿಗೆ ಈ ಒಂದು ದೊಡ್ಡ ಶೋಧನೆ ಅವನಿಗೆ ಉಂಟಾಗ್ತಾ ಇದೆ. ಇದೆಲ್ಲ ಯೋಸೇಫನಿಗೆ ಶೋಧನೆಗಳಲ್ಲಿ ಒಳಗಾಗುವುದಕ್ಕೆ ಸುಲಭವಾಗಿತ್ತು. ಆದರೂ ಸಹ ಅವನೇನ್ ಹೇಳ್ತಾನೆ, ಇದನ್ನ ನಾನು ಹೇಗ್ ಮಾಡ್ಲಿ, ಈ ತಪ್ಪನ್ನ ನಾನು ಹೇಗ್ ಮಾಡ್ಲಿ ಎಂಬುದಾಗಿ ಅವನು ತೀರ್ಮಾನ ತಗೊಂಡಿರ್ತಾನೆ. ಸರಿ, ಈಗ ಎಲ್ಲರೂ ಈ ತಪ್ಪನ್ನ ಮಾಡ್ತಾ ಇದ್ದಾರೆ. ಇದು ಸಾಧಾರಣವಾದದ್ದು. ಈ ತಪ್ಪನ್ನ ಮಾಡಿದರೆ ನಾ ಏನು ತಪ್ಪಿಲ್ವಲ್ಲ ಎಂಬುದಾಗಿ ಹೇಳಿ ಇನ್ನೊಂದು ಆಕೆ ಪೀಡಿಸ್ತಾ ಇದ್ದಾಳೆ ಎಂಬುದಾಗಿ ಹೇಳಿ ಯಾರು ಇಲ್ವಲ್ಲ ಎಂಬುದಾಗಿ ಹೇಳಿ ಅವನು ಮಾಡಬಹುದಾಗಿತ್ತು. ಹೌದು, ಇದು ಲೋಕದ ಒಂದು ಪದ್ಧತಿ ಇವತ್ತು. ಆದರೆ ನಾನು ನೀನು ದೇವರ ಮಕ್ಕಳು, ಇಂಥ ಒಂದು ದುಷ್ಕೃತ್ಯವನ್ನ ಮಾಡೋದಿಲ್ಲ ಅಂತ ತೀರ್ಮಾನ ನಾವು ತಗೊಳ್ಬೇಕು. ನಾವು ಜನರ ಮುಂದೆ ಅಲ್ಲ ಜೀವಿಸೋದು, ದೇವರ ಮುಂದೆ ನಾವು ಜೀವಿಸುವವರಾಗಿದ್ದೇವೆ. ದೇವರ ಮಗನಾದ ಮೇಲೆ ಬೇರೆ ತರ ನಾವು ನಡಿಬೇಕು. ಲೋಕದೊಂದಿಗೆ ಇಜ್ಜೋಡಾಗಬಾರ್ದು. ದೇವರು ತನ್ನೊಂದಿಗೆ ಇದ್ದಾನೆ ಎಂಬ ಮನಸ್ಸಾಕ್ಷಿ ಯೋಸೇಫನಿಗೆ ಆ ಭಯ ಇದ್ದಿದ್ರಿಂದಲೇ ಅವನು ಈ ಮಾತನ್ನು ಹೇಳ್ತಾನೆ. ಯಾರು ನೋಡೋದಿಲ್ಲ ಅಂತ ನೀನ್ ಹೇಳ್ತೀಯ, ಆದರೆ ದೇವರು ನಿನ್ನನ್ನ ನೋಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತೀವಿ ದಾವೀದನು ಮತ್ತೆ ಬೆತ್ಷೆಬ ಇವ್ರ ವಿಷಯದಲ್ಲಿ ನಾತಾನನ್ನು ಬಂದು ಹೇಳಿದಾಗ ದಾವೀದ ಒಪ್ಕೊಳ್ತಾನೆ. ಹಾಗಾದ್ರೆ ಪ್ರಿಯ ದೇವರ ಮಕ್ಕಳೇ, ಪಾಪಕ್ಕೆ ಸತ್ತ ಮೇಲೆ ನಾವು ತಿರುಗಿ ಹೇಗೆ ಪಾಪ ಮಾಡಬಹುದು, ಈ ಒಂದು ಮನಸ್ಸಾಕ್ಷಿಯಲ್ಲಿ ನಾವು ನಡೆಯೋಣ. ಈಗ ಇಲ್ಲಿ ಯೋಸೇಫ ಏನ್ ಮಾಡ್ತಾನೆ, ಓಡೋಗ್ತಾನೆ. ಅದು ಧೈರ್ಯದ ಗುರುತು. ಈ ತಪ್ಪು ಮಾಡೋದಿಲ್ಲ ಅಂತ ಅವನು ಓಡೋಗ್ತಾನೆ, ಅದು ಧೈರ್ಯದ ಗುರುತು. ಓಡೋಗ್ರಿ. ಇಟ್ ವಾಸ್ ಲಾಟ್ ಹಾರ್ಡರ್ ಟು ರನ್ ದ್ಯಾನ್ ಟು ಸ್ಟೇ. ಸೊ ಇಲ್ಲಿ ಬಹಳ ಪ್ರಾಮುಖ್ಯವಾದದ್ದು ತಿಮೋತಿಗೂ ಸಹ ಪೌಲ ಏನ್ ಹೇಳ್ತಾನೆ, ನೀನು ಯವನದ ಇಚ್ಛೆಗಳಿಗೆ ದೂರವಾಗಿರು, ರನ್ ಎಂಬುದಾಗಿ ಹೇಳ್ತಾನೆ. ಅದೇ ರೀತಿ ಯೋಸೇಫನು ಸಹ ತನ್ನ ಅಣ್ಣಂದಿರು ಅವನನ್ನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟಾಗಲೂ ಅವನಲ್ಲಿ ಓಡೋಗ್ತಾನೆ. ಯಜಮಾನನು ಬಂದಾಗಲೂ ಈಗ ಇವಳು ತಪ್ಪು ಹೇಳ್ತಾ ಇದ್ದಾಳೆ ಅಂತ ಅವಳಿಗೆ ಗೊತ್ತು, ಆದ್ರೆ ಅವಳು ತಪ್ಪೇ ಹೇಳ್ತಾಳೆ. ಸರಿ, ಈಗ ಪ್ರಶ್ನೆ ಏನಂತಂದ್ರೆ, ಇಲ್ಲಿ ಯೋಸೇಫನು ತಪ್ಪು ಮಾಡಲಿಲ್ಲ, ಈಗ ಅವನು ಯಾಕೆ ಸೆರೆ ಮನೇಲಿ ಇರಬೇಕಾಯ್ತು? ಇವತ್ತು ಎಷ್ಟೋ ಜನರ ಪ್ರಶ್ನೆ ಇದು. ನಾನು ಸರಿಯಾದದನ್ನೇ ಮಾಡಿದ್ದೀನಿ,
ನಾನು ಒಳ್ಳೇದನ್ನೇ ಮಾಡಿದ್ದೀನಿ, ಆದ್ರೆ ನನಗೆ ಈಗ ಯಾಕೆ ಇಂಥ ಅನ್ಯಾಯ, ನನ್ನ ಮೇಲೆ ಯಾಕೋ ತಪ್ಪು ಹೊರಿಸಲಾಗಿದೆ. ಕೋಪ ಪಡಬೇಡಿ, ದಯವಿಟ್ಟು ಭಯನೂ ಪಡಬೇಡಿ. ನೀನು ತಪ್ಪು ಮಾಡ್ದೇನೆ ನೀನು ಸರಿಯಾದದನ್ನ ಮಾಡಿ ನೀನು ತಪ್ಪಾದ ಸ್ಥಳದಲ್ಲಿ ಇದ್ರೆ ಅದು ದೇವ್ರಿಗೆ ಗೊತ್ತು. ಸರಿನಾ? ಎಲ್ರೂ ತಿರ್ಗಾ ಗಮನ ಇಡಿ. ನೀನ್ ಸರಿಯಾದದನ್ನೇ ಮಾಡಿ ನೀನ್ ನಂಬಿಗಸ್ತನಾಗಿ ನಡೆದು ನೀನು ಹಿಂಸೆ ಪಡ್ತಾ ಇದ್ರೆ ಖಂಡಿತವಾಗಿ ನೀನ್ ಹೇಳ್ತಾ ಇದ್ದೆ, ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ನಂಬಿಗಸ್ತನಾಗಿ ಮಾಡ್ತಾ ಇದ್ದೀನಿ, ಎಲ್ಲಾರ್ಗಿಂತ ಜಾಸ್ತಿ ಟೈಮ್ ಮಾಡ್ತಾ ಇದ್ದೀನಿ, ಆದ್ರೆ ಬೇರೆಯವ್ರಿಗಿಂತ ನನಗೆ ಸಂಬಳ ಕಡಿಮೆ, ನಾನು ಇಂಪ್ರೂವ್ ಆಗ್ತಾ ಇಲ್ಲ ಎಂಬುದಾಗಿ ನೀನು ಹೇಳ್ತಾ ಇದೆಯಾ. ತಪ್ಪಾದ ಸ್ಥಳದಲ್ಲಿದೆಯಾ. ಈಗ ಯೋಸೇಫನು ಮಾಡದಿರಂತ ತಪ್ಪಿಗೆ ಸೆರೆಮನೆಯಲ್ಲಿದ್ದಾನೆ. ಅವನ 13 ವರ್ಷ ವೇಟ್ ಮಾಡಬೇಕಾಯ್ತು. ದೇವರು ಅವನ್ನ ಬಿಟ್ರ, ಅವನು ತಪ್ಪು ಮಾಡಿಲ್ಲ ಅನ್ನೋದನ್ನ ದೇವರನ್ನು ಪ್ರೂವ್ ಮಾಡಿದ್ರು, ಅವನ ಮೇಲೆ ಕೆತ್ತಿದ್ರು. ಅದೇ ತರ ಪ್ರಿಯ ದೇವರ ಮಕ್ಕಳೇ, ನಮ್ಮ ನೀತಿ, ನಾವು ನಡೆದಂತ ಆ ಒಳ್ಳೆ ಕಾರ್ಯವನ್ನ ದೇವರು ಮಧ್ಯಾಹ್ನದ ಪ್ರಕಾಶದಂತೆ ತರ್ತಾರೆ. ಆದ್ರಿಂದ ಭಯ ಪಡ್ಬೇಡಿ, ನಿರಾಸರಾಗ್ಬೇಡ್ರಿ, ಕೋಪನೂ ಪಡ್ಬೇಡಿ, ತಾಳ್ಮೆಯಿಂದಿರ್ರಿ. ದೇವ್ರಿಗೆ ಗೊತ್ತು, ದೇವರು ಖಂಡಿತವಾಗಿ ನಿಮಗೆ ಪ್ರತಿಫಲವನ್ನ ಕೊಡ್ತಾರೆ. ಈಗ ನಾವು ಮುಂದೆ ನೋಡೋಣ. ಯೋಸೇಫನ್ ಸೆರೆಮನೆಯಲ್ಲಿ ಇರಬೇಕಾಗಿತ್ತು. ಈಗ ಆಕೆ ಅವನ ಆ ಶರ್ಟ್ ಅನ್ನ ಹಿಡಿದುಕೊಳ್ತಾಳೆ. ಬಟ್ ಇಲ್ಲಿ ನಡೆದಿರಂತ ವಿಷಯ ಯೋಸೇಫ ಅವಳಿಗೆ ಮಾತ್ರ ಗೊತ್ತು. ಆದ್ರೂ ಯೋಸೇಫನ ಅವಳ ಮೇಲೂ ಕೋಪ ಪಟ್ಟಿಲ್ಲ, ಯಾಕಂದ್ರೆ ದೇವ್ರ ನ್ಯಾಯ ತೀರಿಸಾರಂತ ಚೆನ್ನಾಗಿ ಅವನು ಗೊತ್ತಿತ್ತು. ಬಟ್ ಇಲ್ಲಿ ದಣಿ ಬಂದಾಗ್ಲೂ ಆಕೆ ತಪ್ಪು ಹೇಳ್ತಾಳೆ. ಆದ್ರೆ ಯೋಸೇಫ ಓಡಿ ಹೋದದನ್ನ ದೇವ್ರು ನೋಡ್ತಾರೆ, ಯಾರು ನೋಡಿರಲ್ಲ. ಸೊ ಹೀಗಾಗಿ ಅವಳ ಬಗ್ಗೆ, ಪೋಟಿಫರ್ನ ಹೆಂಡತಿ ಬಗ್ಗೆ ನಾವು ಇನ್ನು ಮುಂದೆ ಎಲ್ಲೂ ನೋಡಲ್ಲ. ಆದ್ರೆ ಯೋಸೇಫನ್ ಬಗ್ಗೆ ಹೊಸ ಒಡಂಬಡಿಕೆಯಲ್ಲಿ ಸಹ ನಾವು ನೋಡ್ತೀವಿ ಅಲ್ವಾ ಪ್ರಿಯರೇ. ಆದ್ರಿಂದ ಸರಿಯಾದದನ್ನೇ ಮಾಡಿ. ಅದಕ್ಕೆ ಒಂದು ವೇಳೆ ಸರಿಯಾದ ಪ್ರತಿಫಲ ನಿಮಗೆ ಸಿಗದೇನೆ ನಿಮಗೆ ಟೈಮ್ ಆಗಿರ್ಬೋದು, ದೇವರು ಟೈಮ್ ವೇಸ್ಟ್ ಮಾಡಲ್ಲ. ಕರೆಕ್ಟ್ ಟೈಮ್ಗೆ ನಿಮ್ಗೆ ಪ್ರತಿಫಲವನ್ನ ದೇವರು ಕೊಡ್ತಾರೆ. ಕರ್ತನು ತಾನೇ ನಿಮ್ಮನ್ನ ಈ ವಾಕ್ಯದ ಮೂಲಕ ಎನ್ಕರೇಜ್ ಮಾಡ್ಲಿ. ಆಮೇನ್. ಪ್ರಾರ್ಥನೆ ಮಾಡೋಣವಾ? ನಮ್ಮನ್ನು ಬಾಳುವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದರೆ ನಿಮಗೆ ಸ್ತೋತ್ರ. ಈಗ ಸ್ವಾಮಿ, ನಿಮ್ಮ ಕರಗಳನ್ನು ಒಪ್ಪಿಸಿಕೊಡ್ತೇವೆ. ಹೌದಪ್ಪ, ಯೋಸೇಫನು ಸರಿಯಾದದನ್ನು ಮಾಡಿ, ಸರಿಯಾದ ತೀರ್ಮಾನ ಮಾಡಿ ತಪ್ಪಾದ ಸ್ಥಳದಲ್ಲಿ ಇರಬೇಕಾಯ್ತು. ಆದ್ರೂ ಸಹ ಇವತ್ತು ಅನೇಕರಿಗೆ ಪ್ರಶ್ನೆ ಇರ್ಬೋದು, ನಾನು ಸರಿಯಾದದನ್ನೇ ಮಾಡ್ತಾ ಇದ್ದೀನಿ, ನಂಬಿಗಸ್ತನಾಗಿದ್ದೇನೆ, ನನಗ್ಯಾಕೆ ತಪ್ಪಾಗ್ತಾ ಇದೆ ಎಂಬುದಾಗಿ ಅನೇಕರು ಇರ್ಬೋದಪ್ಪ. ಆದ್ರೆ ನೀನ್ ನ್ಯಾಯ ಸ್ವರೂಪನಾದ ದೇವರು, ನ್ಯಾಯವನ್ನ ಕೊಟ್ಟೇ ಕೊಡ್ತೀಯ. ಅದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ. ಆಮೇನ್. ಗಾಡ್ ಬ್ಲೆಸ್ ಯು. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು.
ಜೀವವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ, ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ